ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಧನಲಕ್ಷ್ಮಿ ಪೂಜೆಯ ದಿನ ಯಾವ ರೀತಿ ನಾವು ಈ ಅಷ್ಟಲಕ್ಷ್ಮಿಯರನ್ನ ಪೂಜೆ ಮಾಡಿಬಿಟ್ಟು ನಮ್ಮಲ್ಲಿರುವಂತ ದಾರಿದ್ರ್ಯವನ್ನ ನಾವು ತೆಗೆದು ಹಾಕುವಂಥದ್ದು ಅಂತ ಹೇಳಿ ನಾವೆಲ್ಲ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇಂದಾನೆ ನಾನು ಇದನ್ನ ತಗೊಂಡು ಬಂದಿದ್ದೀನಿ. ಹಾಗೆ ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಮ್ಯಾಜಿಕಲ್ ನಂಬರ್ ಅನ್ನ, ಏಂಜಲ್ ನಂಬರ್ ಅನ್ನ ತಗೊಂಡು ಬಂದಿದ್ದೀನಿ. ಈ ಮ್ಯಾಜಿಕಲ್ ನಂಬರು, ಈ ಏಂಜಲ್ ನಂಬರ್ ಅನ್ನ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರಿ ಅಲ್ವಾ, ಇದು 100ಗೆ 100% ರಿಸಲ್ಟ್ ಬರುತ್ತೆ. ನೋಡಿ, ಈ ಮ್ಯಾಜಿಕಲ್ ನಂಬರು ಹಾಗೆ ನಾವು ಏನು ಈ ರೆಮಿಡಿ ಕೊಟ್ಟಿದೀವಿ ಅಲ್ವಾ ದೀಪಾವಳಿ ಹಬ್ಬದಲ್ಲಿ, ಇದನ್ನ ನನ್ನ ಸ್ಟೂಡೆಂಟ್ಸ್ಗಳು ಮಾಡಿ ಪ್ರತಿಯೊಬ್ಬರಿಗೂ ರಿಸಲ್ಟ್ ಬಂದಿದೆ. ಸೊ ಅದನ್ನ ನಾನು ಮತ್ತೆ ನಿಮ್ಗೆಲ್ಲರಿಗೂ ಇಂಟ್ರಡ್ಯೂಸ್ ಮಾಡೋಣ ಅಂತ ಹೇಳಿ ಇವತ್ತು ತಗೊಂಡ್ ಬಂದಿದ್ದೀನಿ. ಯಾರಿಗೆಲ್ಲ ಮತ್ತೆ ಹೊಸ ವ್ಯೂವರ್ಸ್, ಹೊಸ ಸಬ್ಸ್ಕ್ರೈಬರ್ಸ್ ಗಳು ಇರೋದ್ರಿಂದ ನಾನು ನಿಮಗೆ ಈ ಒಂದು ಮ್ಯಾನಿಫೆಸ್ಟೇಷನ್ ನ ತಗೊಂಡ್ ಬಂದಿದ್ದೀನಿ. ದೀಪಾವಳಿಯ ಧನಲಕ್ಷ್ಮಿಯ ಪೂಜೆಯ ದಿನ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳಿ. ನಾಳೆ ಅಂದ್ರೆ ಮಂಡೇ ನಮಗೆ ತಿಥಿ ಪ್ರತಿ ಸಾಯಂಕಾಲದಿಂದ ತಿಥಿ ಪ್ರಾರಂಭ ಚೇಂಜಸ್ ಆಗ್ತಾ ಇದೆ. ಅಂದ್ರೆ ಧನತ್ರಯೋದಶಿ ಈಗ ಭಾನುವಾರದ ದಿವಸ ಸಾಯಂಕಾಲ ಮುಗ್ದೋಗುತ್ತೆ. ಭಾನುವಾರ ಸಾಯಂಕಾಲದಿಂದನೇ ಮತ್ತೊಂದು ತಿಥಿ ಶುರುವಾಗುತ್ತೆ. ಮತ್ತೆ ಸೋಮವಾರ ಸಾಯಂಕಾಲದಿಂದ ಇನ್ನೊಂದು ತಿಥಿ ಶುರುವಾಗುತ್ತೆ. ಅಂದ್ರೆ ಇದು ಸಾಯಂಕಾಲಕ್ಕೆಲ್ಲ ಚೇಂಜಸ್ ಆಗ್ತಾ ಇದೆ ಹಬ್ಬದ ತಿಥಿ. ಸೊ ಹಾಗಾಗಿ ನಾವು ಧನಲಕ್ಷ್ಮಿಯ ಪೂಜೆ ಅಂದ್ರೆ ದೀಪಾವಳಿ ಅಮಾವಾಸ್ಯೆಯ ಪೂಜೆಯನ್ನ ಸೋಮವಾರ ಸಂಜೆ 7 ಗಂಟೆಯ ನಂತರನು ಯಾರೆಲ್ಲ ದೀಪಾವಳಿ ಅಮಾವಾಸ್ಯೆಯ ಪೂಜೆಯನ್ನ ಮಾಡ್ತಿರೋ ಅವರು ಅದನ್ನ ಪ್ರಾರಂಭ ಮಾಡಬಹುದು. ಮತ್ತೆ ಮಂಗಳವಾರ ಇಡೀ ದಿನ ದೀಪಾವಳಿಯ ಪೂರ್ಣ ಅಮಾವಾಸ್ಯೆ ಇರುತ್ತೆ. ಸಂಜೆ 8 ಗಂಟೆ ನಂತರ ಅದು ಅತಿಥಿ ಬದಲಾವಣೆಯಾಗಿ ಬಲಿಪಾಡ್ಯಮಿಗೆ ಇದು ಹೊರಟೋಗುತ್ತೆ. ಸೊ ಈ ತರ ಬಂದಿರೋದ್ರಿಂದ ಯಾರೆಲ್ಲ ಧನಲಕ್ಷ್ಮಿಯ ಪೂಜೆಯನ್ನ ಮಾಡ್ಕೊಳ್ತಾ ಇದ್ದೀರಿ ಅವರಿಗೆ ನಿಮಗೆ ಸೋಮವಾರ ಸಂಜೆ 7 ಗಂಟೆಯ ನಂತರದಿಂದನೇ ಒಳ್ಳೆಯ ಮುಹೂರ್ತಗಳು ಸಿಗುತ್ತೆ. ಯಾರಿಗೆ ಧನಲಕ್ಷ್ಮಿಯ ಕಲಶ ಪ್ರತಿಷ್ಠಾಪನೆ ಮಾಡ್ಕೊಳ್ಳುವಂಥದ್ದು, ಧನಲಕ್ಷ್ಮಿಯ ಪೂಜೆ ಮಾಡುವಂಥದ್ದು, ಅಷ್ಟಲಕ್ಷ್ಮಿ ಪೂಜೆ ಮಾಡುವಂಥದ್ದು, ಇದೆಲ್ಲದಕ್ಕೂ ಇದು ಕಾರಣ. ಹಾಗೆ ಇಲ್ಲಿ ನಾನು ಇವತ್ತು ತಗೊಂಡು ಬಂದಿರುವಂಥದ್ದು ಮ್ಯಾನಿಫೆಸ್ಟೇಷನ್. ಏನ್ ಮಾಡ್ಬೇಕು ನೀವೆಲ್ಲ ಅಂತ ಹೇಳಿದ್ರೆ, ಒಂದು ವೈಟ್ ಶೀಟ್ ಅನ್ನ ತಗೊಳ್ಬೇಕು. ಈ ಒಂದು ವೈಟ್ ಶೀಟ್ ತಗೊಂಡ ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೋಡಿ, ಕೈಯಲ್ಲಿ ಸ್ವಲ್ಪ ಅರಿಶಿನ, ಕುಂಕುಮ, ಗಂಧ ಹಾಗೂ ಚಂದನ ಇಷ್ಟನ್ನು ಹಾಕೊಂಡು ಸ್ವಲ್ಪ ಗೋವಿನ ತುಪ್ಪ ಅಂದ್ರೆ ಹಸುವಿನ ದೇಸಿ ತುಪ್ಪ ಅಂತ ಹೇಳ್ತೀವಲ್ವಾ, ಆ ತುಪ್ಪವನ್ನ ಸ್ವಲ್ಪ ತಗೊಂಡು ಅದಷ್ಟಕ್ಕೂ ಹಾಕಿ ಕಲಿಸ್ಬೇಕು. ಕಲಸಿ ಅದನ್ನ ನೀಟಾಗಿ ನಿಮ್ಮ ಉಂಗುರದ ಬೆರಳಿನಿಂದ ಇಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನೀವು ಶ್ರೀಂ ಅಂತ ಹೇಳಿ ಬರಿಬೇಕು. ಇದು ಲಕ್ಷ್ಮಿಯ ಬೀಜಾಕ್ಷರಿ ಮಂತ್ರ. ಶ್ರೀಂ ಅಂತ ಬರಿಬೇಕು. ಈಗ ನೀವು ಕೇಳ್ಬೋದು, ಅದು ನಮ್ಗೆ ಕೈಯಲ್ಲಿ ಇಷ್ಟು ಬಂತು ಅಷ್ಟು ಬಂತು, ಏನ್ ಮಾಡೋದು, ಇದೆಲ್ಲ ನೀವು ಕೇಳ್ಬೋದು. ನೋಡಿ, ನೀವು ಅದನ್ನ ಬರಿಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ನೀವು ಒಂದು ಕಡ್ಡಿಯನ್ನು ಯೂಸ್ ಮಾಡಿನೂ ಬರಿಬಹುದು. ಹಾಗೆ ಹಸುವಿನ ತುಪ್ಪದಿಂದ ಬರೆದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತೀನಿ. ತುಪ್ಪ ಇಲ್ಲ ನಮ್ಮ ಬಳಿ ಅಂದ್ರೆ ನೀವೇನ್ ಮಾಡ್ಬೇಕು, ಆ ಅರಿಶಿನ, ಕುಂಕುಮ, ಗಂಧವನ್ನ ಸ್ವಲ್ಪ ನೀವು ನೀರ್ ಮಾಡಿಕೊಂಡು ಗಂಧದಿಂದ ಅರಿಶಿನ, ಕುಂಕುಮ, ಚಂದನವನ್ನ ನೀವು ಕಲಿಸ್ಬಿಟ್ಟು ಆ ಒಂದು ಅಂದ್ರೆ ಗಂಗಾ ಜಲ ಇದ್ದೇ ಇರುತ್ತೆ ತಾನೆ, ಅದ್ರಲ್ಲೂ ನೀವು ಈ ಒಂದು ವೈಟ್ ಶೀಟ್ ಮೇಲೆ ಶ್ರೀಂ ಅಂತ ಹೇಳಿ ಕೈಯಲ್ಲಿ ಶ್ರೀಂ ಅಂತ ಬರಿಬೇಕಾಗತ್ತೆ. ಶ್ರೀಮಂತ ಬರೆದು ಈಗ ನಿಮಗೆ ನಾನು ತುಂಬಾ ಒಂದು ಮ್ಯಾಜಿಕಲ್ ನಂಬರ್ ಅನ್ನ ಕೊಡ್ತಾ ಇದ್ದೀನಿ. ಯಾವ್ದದು ಮ್ಯಾಜಿಕಲ್ ನಂಬರ್ ಅಂತ ಹೇಳಿದ್ರೆ ಅದನ್ನ ನೋಟ್ ಮಾಡ್ಕೊಳ್ಳಿ. ಇದು 199621147. ನಾನು ಇಲ್ಲಿ ಕೊಟ್ಟಿದ್ದೀನಿ 199621147. ಇದಂತೂ ತುಂಬಾ ಒಂದು ಮ್ಯಾಜಿಕಲ್ ಆಗಿರುವಂತ ಈ ನಂಬರ್. ಹಾಗೆ ಇದ್ರ ಕೆಳಗಡೆಗೆ 104, 156, 2918 ಈ ನಂಬರ್ಗಳನ್ನು ಕೂಡ ನೀವು
ಬರ್ಕೊಳ್ಳಿ. ಅಲ್ಲಿ ಬರ್ಕೊಂಡು ಏನ್ ಮಾಡ್ಬೇಕು, ನಾನು ಹೇಳಿದೆ ಇಲ್ಲಿ ನೀವು ಶ್ರೀಮಂತ ಬರೀತೀರಿ, ಕೆಳಗಡೆಗೆ ನೀವು ಗ್ರೀನ್ ಕಲರ್ ಪೆನ್ ಅಲ್ಲಿ ನೋಡಿ, ಗ್ರೀನ್ ಕಲರ್ ಪೆನ್ ಅಲ್ಲಿ ಅಥವಾ ಆರೆಂಜ್ ಕಲರ್ ಪೆನ್ ಅಲ್ಲಿ ನೀವು ಏನ್ ಮಾಡ್ಬೇಕು, ಈ ಎರಡು ಪೆನ್ಗಳನ್ನ ಯೂಸ್ ಮಾಡಿಕೊಂಡು ನೀವು ನಾನ್ ಕೊಟ್ಟಂತ ಏಂಜಲ್ ನಂಬರ್ ಅನ್ನ ಬರೀರಿ. ನೋಡಿ, ನಾನು ಇಲ್ಲಿ ಈ ತರ ಪೆನ್ ಕೂಡ ನಾವು ಯೂಸ್ ಮಾಡ್ತೀವಿ. ನಿಮಗೆ ಒಂದ್ಸತಿ ತೋರಿಸ್ಬಿಡ್ತೀನಿ. ಮೈಕ್ರೋಟಿಕ್ ಪೆನ್ನು, ಓಕೆ, ಈ ತರ ಪೆನ್ ಕೂಡ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ನೋಡಿ, ಇಲ್ಲಿ ಒಂದು ಗ್ರೀನ್ ಕಲರ್ ಪೆನ್ ಕೂಡ ಇದೆ. ಈ ಗ್ರೀನ್ ಕಲರ್ ಪೆನ್ ಅಲ್ಲಿ ನೀವು ಏನಂತ ಬರಿಬೇಕು, ನಾನು ಕೊಟ್ಟಂತ ಏಂಜಲ್ ನಂಬರ್ ಅನ್ನ ಬರಿಬೇಕಾಗತ್ತೆ. ನಾ ಕೊಟ್ಟಂತ ಏಂಜಲ್ ನಂಬರ್ ಅನ್ನ ಬರೆದು ಇಲ್ಲಿ ನಿಮ್ಮ ಅಫರ್ಮೇಷನ್ಸ್ ನ ಬರಿಬೇಕಾಗತ್ತೆ. ಇದು ಧನಲಕ್ಷ್ಮಿಯ ಒಂದು ವಿಶ್ ಆಗಿರೋದ್ರಿಂದ ನೀವು ಹಣಕಾಸಿಗೆ ಸಂಬಂಧಪಟ್ಟಂತ ವಿಶಸ್ ನ ಬರ್ಕೊಡಿ. ಸೊ ಏನಂತ ಅಫರ್ಮೇಷನ್ ಮಾಡಬೇಕು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ಸ್ ಇದೆ, ಮನಿ ಟ್ರಾನ್ಸಾಕ್ಷನ್ಸ್ ಇದೆ ಅಂತ ಹೇಳಿದ್ರೆ ನೀವು ದೊಡ್ಡದಾಗಿನೂ ಬರಿಬಹುದು. ಅಂದ್ರೆ ಐ ಹ್ಯಾವ್ ಎ 5 lakhs ಅಮೌಂಟ್ ಇನ್ ಮೈ ಬ್ಯಾಂಕ್ ಅಕೌಂಟ್ ಅಂತ ಬರ್ದ್ಬಿಡಿ. ನೀವು ಐ ಹ್ಯಾವ್ ಎ 5 lakhs ಅಮೌಂಟ್ ಇನ್ ಮೈ ಬ್ಯಾಂಕ್ ಅಕೌಂಟ್, ನನ್ನ ಬ್ಯಾಂಕಿನ ಅಕೌಂಟ್ ಅಲ್ಲಿ 5 ಲಕ್ಷ ಹಣ ಇದೆ ಅಂತ ಹೇಳಿ ಕನ್ನಡದಲ್ಲಿ ಬರ್ಕೊಳ್ಳಿ. ಓಕೆ, ಸೊ ಇದು ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಸ್ನೆಸ್ ನಲ್ಲಿ ಮನಿ ಟ್ರಾನ್ಸಾಕ್ಷನ್ಸ್ ತುಂಬಾ ಚೆನ್ನಾಗಾಗ್ತಾ ಇದೆ, ಕೈ ತುಂಬಾ ಹಣ ನೋಡ್ತೀನಿ, ಆದ್ರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಯಾವಾಗ್ಲೂ 1 ಲಕ್ಷದ ಮೇಲೆ ಹಣನೇ ಇರಲ್ಲ, ಕೈಯಲ್ಲಿ ನೋಡಿದ್ರೆ 10 ಲಕ್ಷ 15 ಲಕ್ಷ 20 ಲಕ್ಷದ್ದು ಟ್ರಾನ್ಸಾಕ್ಷನ್ಸ್ ಮಾಡ್ತೀನಿ, ಆದ್ರೆ ನಂದು ಯಾವ್ದು ಸೇವಿಂಗ್ಸ್ ಇಲ್ಲ ಅಂತ ಅನ್ಕೊಂಡಿರೋರಿಗೆ ಈ ನಂಬರ್ ಅನ್ನ ಹೇಳ್ತೀನಿ. ನಾನಿಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಂತ ಮಾತ್ರಕ್ಕೆ ನೀವು 5 lakhs ಅಂತಾನೆ ಬರಿಬೇಡಿ. ನಿಮ್ಮ ಟ್ರಾನ್ಸಾಕ್ಷನ್ಸ್ ಪ್ರಕಾರ ನೀವು ಏನಂದ್ರೆ ಐ ಹ್ಯಾವ್ ಎ 1 lakh ಅಮೌಂಟ್ ಇನ್ ಮೈ ಬ್ಯಾಂಕ್ ಅಕೌಂಟ್ ಅಂತಾನು ಬರೀರಿ. ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ 1 lakh ಅಂದ್ರೆ 1 ಲಕ್ಷ ಅಮೌಂಟ್ ಇದೆ ಅಂತಾನು ನೀವು ಬರ್ಕೊಳ್ಬಹುದು. ಓಕೆ, ಹಾಗೆ ನಿಮ್ಗೆ ಬೇರೆ ಬೇರೆ ನಿಮ್ಮ ಬಿಸ್ನೆಸ್ಸಿನ ಪ್ರಕಾರ, ಇವಾಗ ಮನೆಯಲ್ಲಿ ಹೌಸ್ ವೈಫ್ಗಳಿರ್ತಾರೆ, ಅವರು ಕೂಡ ಎಷ್ಟು ಸೇವಿಂಗ್ಸ್ ಮಾಡಿರ್ತಾರೆ ಅಂದ್ರೆ ಎಲ್ಲರಿಗಿಂತ ಜಾಸ್ತಿನೇ ಅವರಲ್ಲಿ ಸೇವಿಂಗ್ಸ್ ಮಾಡಿರ್ತಾರೆ. ಪ್ರತಿಯೊಂದು ತರಕಾರಿ ತಗೊಂಡ್ ಬರೋದ್ರಿಂದ, ಗ್ರಾಸರೀಸ್ ತಗೊಂಡ್ ಬರೋದ್ರಿಂದ, ಸೊಪ್ಪು ಹೂವು ಹಣ್ಣು ಎಲ್ಲದರಲ್ಲೂ ಕೂಡ ಅವರು ಮನಿ ಸೇವಿಂಗ್ ಮಾಡಿ 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 ಅವರ ಬ್ಯಾಂಕ್ ಅಕೌಂಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅವ್ರದ್ದು ಯಾವ್ದು ಹೇಳಿ ಬ್ಯಾಂಕ್ ಅಕೌಂಟ್, ಮನೆಯಲ್ಲಿ ಇರುವಂತ ಒಂದು ಡಬ್ಬಿಗಳಲ್ಲಿ ಅವರು ಅಕೌಂಟ್ ಅನ್ನ ಇಟ್ಟಿರ್ತಾರೆ, ಅಂದ್ರೆ ಅಮೌಂಟ್ ಅನ್ನ ಇಟ್ಟಿರ್ತಾರೆ. ನೀವು ಕೂಡ ಎಲ್ಲ ಮನೆಯಲ್ಲಿರುವಂತ ಶ್ರೀಮತಿಯವರಿಗೆ ಹೇಳುವಂತ ಟಿಪ್ ಏನು ಅಂದ್ರೆ, ನೀವು ಕೂಡ ಈ ಒಂದು ನಾನು ಕೊಟ್ಟಂತ ಏಂಜಲ್ ನಂಬರ್ಸ್ ನ ನೀವು ಬರ್ದು ನೀವೇನ್ ಹೇಳ್ಬೇಕು, ನನ್ನ ಒಂದು ಹಣ ಇಡ್ತೀರಲ್ಲ ಆ ಡಬ್ಬಿಯಲ್ಲಿ, ಬಾಕ್ಸ್ ಅಲ್ಲಿ, ಕಬೋರ್ಡ್ ಅಲ್ಲಿ, ಲಾಕರ್ ಎಲ್ಲೆಲ್ಲಿ ನೀವು ಇಟ್ಕೊಳ್ತೀರಿ, ಗೋದ್ರೇಜ್ ಬೇಡ ಅದರಲ್ಲಿ ಲಾಕರ್ ಇದೆಯಾ, ನಿಮ್ದೇ ಆದ ಒಂದು, ಎಲ್ಲೂ ಇಲ್ಲಪ್ಪ ನಾನೊಂದು ಪರ್ಸಲ್ಲಿ ಹಾಕ್ತಾ ಇರ್ತೀನಿ, ಅಲ್ಲೇನೆ ಹೇಳಿ ನೀವು, ಅಲ್ಲಿ ನನಗೆ 10,000 ಅಮೌಂಟ್ ನನ್ನದಾಗಿದೆ, 5,000 ಅಮೌಂಟ್ ಅನ್ನ ನಾನು ಇಟ್ಕೊಂಡಿದ್ದೀನಿ, ತುಂಬಾ ನಮ್ಮ ಕೈಯಲ್ಲಿ ಏನೂ ನಡೆಯಲ್ಲಪ್ಪ, ತಿಂಗಳಿಗೆ ನಾನು 1,000 2,000 ಸೇವ್ ಮಾಡ್ತೀನಿ ಅಂದ್ರು ಖಂಡಿತ ಮಾಡಿ. ಅದು ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಪರ್ಸನ್ನ ತುಂಬುತ್ತಾ ಬರುತ್ತೆ. ಈ ನಂಬರ್ ಅನ್ನ ನೀವು ಯಾರು ಮಾಡ್ತೀರಾ ಅಲ್ವಾ, ಮಾಡ್ಬಿಟ್ಟು ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ತೀರಿ. ಈ ತರ ನೀವು ಅಫರ್ಮೇಷನ್ಸ್ ನ ಬರಿತಾ ಹೋಗ್ಬೇಕಾಗತ್ತೆ. ಹಣಕಾಸಿಗೆ ಸಂಬಂಧಪಟ್ಟಂತ ಅಫರ್ಮೇಷನ್ಸ್ ಗಳನ್ನ ಬರಿತಾ ಹೋಗ್ಬೇಕಾಗತ್ತೆ. ನಿಮ್ಮ ಮನಸ್ಸಿನ ಆಳದಲ್ಲಿ ಹೇಗಿದೆ, ಯಾವ ರೀತಿಯಾದ ನೀವು ನಿಮ್ಮ ವಿಶ್ ಅನ್ನ ಮಾಡ್ಕೊಳ್ಬೇಕು. ಧನಲಕ್ಷ್ಮಿಯ ಪೂಜೆಯನ್ನ ಮಾಡಿರ್ತೀರಿ, ಆ ಪೂಜೆಯ ಸಂದರ್ಭದಲ್ಲಿ ಧನಲಕ್ಷ್ಮಿಯ ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ ಹೈ ಇರುತ್ತೆ. ಅಮಾವಾಸ್ಯೆ ದೀಪಾವಳಿಯ ಸಂದರ್ಭ ಧನಲಕ್ಷ್ಮಿಯ ಸಂಪೂರ್ಣ ಒಂದು ಪೂಜೆಯನ್ನು ಮಾಡಿಕೊಂಡು ನೀವು ಅದೇ ಜಾಗದಲ್ಲಿ ಕುತ್ಕೊಂಡು ಅಮ್ಮನವರ ಮುಂದೆನೆ ಕುತ್ಕೊಂಡು ನಿಮ್ಮ ಅಫರ್ಮೇಷನ್ ಅನ್ನ ಮಾಡ್ಕೊಳ್ಳಿ. ನಾ ಕೊಟ್ಟಂತ ಈ ಏಂಜಲ್ ನಂಬರ್ನ ಇಟ್ಕೊಂಡು ಬರೀರಿ. ಬರ್ದಾದ್ಮೇಲೆ ನೀವೇನ್ ಮಾಡ್ಬೇಕು, ನಿಮ್ಮ ಈ ಒಂದು
ಈ ಬರ್ದಿರೋಂತ ಈ ಶೀಟ್ ಅನ್ನ ನೀವೇನ್ ಮಾಡ್ಬೇಕು, 4 ಕಾರ್ನರ್ಗೆ ನೀವೇನು ಅರಿಶಿನ, ಕುಂಕುಮ, ಚಂದನ, ಕೇಸರಿಯನ್ನ ಕಲಿಸಿರ್ತೀರಿ ಅಲ್ವಾ, 4 ಕಾರ್ನರ್ಗೆ ನೀವು ಅದನ್ನ ಅಂಟಿಸಿ. 4 ಕಾರ್ನರ್ಗೆ ಅದನ್ನ ಅಂಟಿಸಿ ನಿಮ್ಮ ಕಡೆಗೆ ಫೋಲ್ಡ್ ಮಾಡ್ಬೇಕಾಗತ್ತೆ. ನೋಡಿ, ಒಂದು ಫೋಲ್ಡ್ ಹಾಗೆ ಮತ್ತೊಂದು ಫೋಲ್ಡ್ ನಮ್ಮ ಕಡೆಗೆ ಫೋಲ್ಡ್ ಮಾಡ್ಬಿಟ್ಟು ಇದನ್ನ ತಾಯಿ ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಮೊದಲು ನೀವು ಇದಕ್ಕೆ ಮತ್ತೊಮ್ಮೆ ಅರಿಶಿನ, ಕುಂಕುಮ, ಗಂಧ, ಕೇಸರಿಯನ್ನ ಹಾಕಿ, ಅಕ್ಷತೆಯನ್ನು ಹಾಕಿ, ಒಂದು ಹೂವನ್ನು ಇಟ್ಟು ತಾಯಿ ಮಹಾಲಕ್ಷ್ಮಿಗೆ ಸಂಪೂರ್ಣವಾಗಿ ಸರೆಂಡರ್ ಮಾಡಿಕೊಂಡು ನನ್ನ ಈ ಇಡೀ ವರ್ಷದ ಮನಿ ಟ್ರಾನ್ಸಾಕ್ಷನ್ಸ್, ಹಣಕಾಸಿನ ವ್ಯಾಪಾರ ವ್ಯವಹಾರ ಸಮೃದ್ಧಿಯಾಗಿ ನನಗೆ ತೃಪ್ತಿಕರವಾಗಿ ನಡೀತಾ ಇದೆ ಅಂತ ಹೇಳಿ ತಾಯಿ ಮಹಾಲಕ್ಷ್ಮಿಗೆ ನೀವು ಸಂಪೂರ್ಣ ಸರೆಂಡರ್ ಮಾಡಿಕೊಂಡು ಆ ಒಂದು ಅಫರ್ಮೇಷನ್ಸ್ ನ ಹೇಳ್ಕೋಬೇಕು. ನನ್ನಲ್ಲಿರುವಂತ ದಾರಿದ್ರ್ಯತನಗಳು ದೂರ ಆಗಿದೆ, ನನ್ನ ಕೈಯಲ್ಲಿ ಹಣಕಾಸು ನಡೀತಾ ಇದೆ, ನಾನು ನನ್ನದೇ ಆದ ಹಣಕಾಸುವನ್ನ ನಾನು ತುಂಬಾ ಚೆನ್ನಾಗಿ ಸೇವ್ ಮಾಡ್ಕೊಂಡಿದ್ದೀನಿ, ಸೇಫ್ ಆಗಿಟ್ಟಿದ್ದೀನಿ. ಬ್ಯಾಂಕ್ ಅಲ್ಲಿ ಇಡುವಂತವನು ಬ್ಯಾಂಕ್ ಅಲ್ಲಿ ತುಂಬಾ ಚೆನ್ನಾಗಿ ಹಣ ಸಂಗ್ರಹ ಆಗ್ತಾ ಇದೆ, ಶೇಖರಣೆ ಆಗ್ತಾ ಇದೆ. ನನ್ನ ಮನೆಯಲ್ಲಿನೂ ಕೂಡ ನಾನು ಎಲ್ಲಿ ಇಡ್ತಾ ಇದ್ದೀನೋ ಅಲ್ಲಿ ಹಣ ಸಂಗ್ರಹ ಆಗ್ತಾ ಇದೆ, ಶೇಖರಣೆ ಆಗ್ತಾ ಇದೆ ಅಂತ ಹೇಳಿ ನೀವು ಅದನ್ನ ವಿಶ್ ಮಾಡ್ಕೊಳ್ಳಿ. ವಿಶ್ ಮಾಡ್ಕೊಂಡ್ಮೇಲೆ ಇವತ್ತು ಅಮಾವಾಸ್ಯೆ ತಿಥಿ ಮುಗೀತು ಅಂದ್ರೆ ಅಮಾವಾಸ್ಯೆಯ ಒಂದು ಧನಲಕ್ಷ್ಮಿ ಪೂಜೆಯನ್ನ ಮಾಡಿದ್ರಿ. ನೀವು ಯಾವತ್ತು ಕಳಸ ಏನಾದ್ರೂ ಇಟ್ಟಿದ್ರೆ ಕಳಸ ವಿಸರ್ಜನೆ ಆದ ನಂತರ ಅಥವಾ ದೀಪಾವಳಿ ಹಬ್ಬ ಮುಗಿದ ನಂತರ, ನಮ್ಮ ಮನೆಯಲ್ಲಿ ಯಾವ್ದು ನಾವು ಕಳಸ ಇಟ್ಟಿಲ್ಲ, ಹಾಗೆ ಒಂದು ಪೂಜೆ ಮಾಡಿದೀವಿ ಅನ್ನೋರು ಸಹ ನಿಮ್ಮ ದೇವರ ಮುಂದೆ ಲಕ್ಷ್ಮಿ ಫೋಟೋ ವಿಗ್ರಹ ಅಂತೂ ಇದ್ದೇ ಇರುತ್ತೆ, ಅಲ್ಲಿ ನೀವು ಇದನ್ನ ಇಡಿ. ಅಲ್ಲಿ ಇಟ್ಬಿಟ್ಟು ದೀಪಾವಳಿ ಹಬ್ಬ ಬುಧವಾರ ಮುಗಿದ ನಂತರ ಗುರುವಾರ ನೀವೇನ್ ಮಾಡ್ಬೇಕು, ಇದನ್ನ ತಗೊಂಡು ನೀವು ಎಲ್ಲಿ ಇಡಬೇಕು ಅಂದ್ರೆ, ನೀವು ಎಲ್ಲಿ ಹಣವನ್ನು ಮನೆಯಲ್ಲಿ ಇಡ್ತೀರಾ ನೋಡಿ ಆ ಜಾಗದಲ್ಲಿ ತಗೊಂಡೋಗಿ ಇಡ್ಬೇಕು. ಕಬೋರ್ಡ್ ಅಲ್ಲಿ ಹಣ ಇಡ್ತಾ ಇದ್ದೀರಾ, ಗೋದ್ರೇಜ್ ಬೀರಾ ಅದರಲ್ಲಿ ಲಾಕರ್ ಅಲ್ಲಿ ಇಡ್ತಾ ಇದ್ದೀರಾ. ಕೊನೆಗೆ ಶ್ರೀಮತಿಯವರಿಗೆ ಹೇಳಿದೆ, ನೀವು ಡಬ್ಬಿ ಬಾಕ್ಸ್ ಗಳಲ್ಲಿ, ನಿಮ್ಮ ಪರ್ಸ್ ಗಳಲ್ಲಿ ಹಣಕಾಸು ನೀವು ಶೇಖರಣೆ ಮಾಡ್ತಾ ಇದ್ದೀರಾ, ನಿಮ್ದೇ ಆದ ಒಂದು ಪಿಗಿ ಬ್ಯಾಂಕ್ ಇದೆಯಾ, ಎಲ್ಲಾದ್ರೂ ನೀವು ಗೋಲ್ಕವನ್ನ ಇಟ್ಕೊಂಡಿದ್ದೀರಾ, ಅಲ್ಲಿ ನೀವು ಇದನ್ನ ಇಟ್ಟು ಬಿಡ್ಬೇಕಾಗತ್ತೆ. ಅಲ್ಲೇ ನೀವು ಇಟ್ಟು ಇದನ್ನ ಸಂಪೂರ್ಣ ನನ್ನ ಒಂದು ದಾರಿದ್ರ್ಯತನ ಕಳೆದೋಗಿದೆ ಅಷ್ಟೇ, ಇದ್ರ ಮೇಲೆ ನೀವು ಏನು ಅನ್ಕೋಬೇಡಿ, ಇಟ್ಟು ಬಿಡಿ. ತನ್ನಗೆ ಗೊತ್ತಿಲ್ಲದೇನೆ ಮ್ಯಾಜಿಕಲ್ ನಂಬರು ಮ್ಯಾಜಿಕ್ ಮಾಡ್ತಾ 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 ಧನಲಕ್ಷ್ಮಿಯ ಅಷ್ಟಲಕ್ಷ್ಮಿಯರ ಒಂದು ಕೃಪಾ ಕಟಾಕ್ಷ ಸದಾ ನಿಮ್ಮ ಮೇಲೆ ಬಿದ್ದು ನೋಡಿ. ನಾವು ಹೋದ ವರ್ಷ ಮಾಡಿರೋದು ಈ ವರ್ಷದ ತನಕನು ನಾವು ಇಟ್ಟಿರುವಂತದ್ದನ್ನ ಇದನ್ನ ತೆಗಿಬಾರ್ದು. ಇದನ್ನ ನಾವು ಎಲ್ಲಿ ತಗೊಂಡೋಗಿ ಇಟ್ಟಿರ್ತೀವಿ ಅಲ್ವಾ, ಮತ್ತೆ ಮುಂದಿನ ದೀಪಾವಳಿ ಅಮಾವಾಸ್ಯೆವರೆಗೂ ಈ ಒಂದು ಅಫರ್ಮೇಷನ್ ಬರ್ದಿರೋ, ವಿಶ್ ಬರ್ದಿರೋ, ಮ್ಯಾನಿಫೆಸ್ಟ್ ಎಷ್ಟೆಷ್ಟು ಆಗಿದೆ ಅಂತ ಹೇಳಿ ನಿಮಗೆ ಕಣ್ಣ ಮುಂದೆನೆ ನಿಮಗೆ ಉತ್ತರಗಳು ಸಿಕ್ಕಿಬಿಡತ್ತೆ. ನೀವ್ ಏನೇನೆಲ್ಲ ಬರ್ದಿರ್ತೀರಿ ನೋಡಿ, ಇದು ತಾಯಿ ದೃಷ್ಟಿಯಲ್ಲಿ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಎಷ್ಟು ಬಿದ್ದಿದೆ ಅಂತ ಹೇಳಿ ಇದ್ರ ಮೇಲೆನೆ ಉತ್ತರ ಸಿಕ್ಕಿಬಿಡತ್ತೆ. ನೀವು ಏನೇ ಇದನ್ನ ತೆಗಿಬೇಕು ಅಂದ್ರೆ ಮುಂದಿನ ವರ್ಷದ ದೀಪಾವಳಿಯ ಧನಲಕ್ಷ್ಮಿಯ ಪೂಜೆ ಮಾಡ್ತೀರಲ್ವಾ, ಅಂತ ಸಂದರ್ಭದಲ್ಲಿ ನೀವು ಇದನ್ನ ತೆಗಿಬೇಕಾಗತ್ತೆ. ತೆಗೆದು ಅದನ್ನ ಬರ್ನ್ ಮಾಡಿ ನಿಮ್ಮ ವಿಶಸ್ ನ ಮ್ಯಾನಿಫೆಸ್ಟ್ ಆಗಿರುತ್ತೆ, ಎಲ್ಲದೂ ಹಾಗೆ ಆಗುತ್ತೆ. ನೀವು ಚಿಂತೆನೆ ಮಾಡಬೇಡಿ, ನಿಮ್ಮ ವಿಶ್ ಮ್ಯಾನಿಫೆಸ್ಟ್ ಆಗೇ ಆಗಿರುತ್ತೆ. ಸೊ ಅದನ್ನ ನೀವು ಯೂನಿವರ್ಸ್ಗೆ ಬ್ಲೋ ಮಾಡಿ ಮತ್ತೊಂದು ಹೊಸ ವಿಶಸ್ ನ ಬರಿತಾ ಹೋಗಿ. ಈ ಒಂದು ಮ್ಯಾನಿಫೆಸ್ಟೇಷನ್ ತುಂಬಾ ಪವರ್ಫುಲ್ ಆಗಿದೆ, ಇದನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ನನ್ನ ವಿಡಿಯೋನ ಯಾರ್ಯಾರೆಲ್ಲ ರೀಚ್ ಆಗಿದೆಯೋ ಎಲ್ಲರಿಗೂ ತಾಯಿ ಧನಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಸದಾ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ಮತ್ತೊಂದು ಮ್ಯಾನಿಫೆಸ್ಟೇಷನ್ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಹೋಗ್ ಬರ್ಲಾ. ನಮಸ್ಕಾರ.